ಹಲೋ ವಿದ್ಯಾರ್ಥಿಗಳೇ, ನಮ್ಮ ಕಲಿಕಾ ಸಲಹೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕನ್ನಡ ವ್ಯಾಕರಣದ ಮುಂದುವರಿದ ಭಾಗವನ್ನು ತಿಳಿದುಕೊಳ್ಳೋಣ. ಕನ್ನಡ ವ್ಯಾಕರಣ ಭಾಗ 2. ಇದರಲ್ಲಿ ನಾವು ಮಾತ್ರಕಾಲ ಅಂದರೇನು, ಮಾತ್ರಕಾಲ ಅಂದರೆ ಯಾವುದೇ ಒಂದು ಅಕ್ಷರವನ್ನು ಹೇಳಲು ಬೇಕಾದ ಸಮಯವನ್ನು ಮಾತ್ರಕಾಲ ಎಂದು ಕರೆಯುತ್ತೇವೆ. ಅಂದರೆ ಮಾತ್ರಕಾಲ ಅಂದರೆ ಯಾವುದೇ ಒಂದು ಅಕ್ಷರವನ್ನು ಹೇಳಲು ಅದಕ್ಕೆ ತೆಗೆದುಕೊಳ್ಳುವ ಒಂದು ಸಮಯವನ್ನು ನಾವು ಮಾತ್ರಕಾಲ ಎಂದು ಕರೆಯುತ್ತೇವೆ. ಉದಾಹರಣೆಗಾಗಿ ಅ, ಇ, ಕ, ರ, ಸ ಇತ್ಯಾದಿ. ಇನ್ನು ಒಂದು ಮಾತ್ರಕಾಲ ಎಂದರೆ ಹ್ರಸ್ವ ಸ್ವರಾಕ್ಷರಗಳಾದ ಅ, ಇ, ಉ, ಋ, ಎ, ಓ. ಈ ಸ್ವರಾಕ್ಷರಗಳನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯವನ್ನು ಒಂದು ಮಾತ್ರಕಾಲ ಎನ್ನುತ್ತೇವೆ. ಇನ್ನು ಎರಡು ಮಾತ್ರಕಾಲ ಅಂದರೆ ದೀರ್ಘ ಸ್ವರಾಕ್ಷರಗಳಾದ ಆ, ಇ, ಉ, ಐ, ಓ, ಔ ಇವುಗಳನ್ನು ಹೇಳಲು ಬೇಕಾದ ಸಮಯಕ್ಕೆ ಎರಡು ಮಾತ್ರಕಾಲ ಎಂದು ಹೇಳುತ್ತೇವೆ. ಅಂದರೆ ಎರಡು ಮಾತ್ರಕಾಲ ಅಂದರೆ
ದೀರ್ಘ ಸ್ವರಾಕ್ಷರಗಳಾದ ಆ, ಇ, ಉ, ಐ, ಓ, ಔ ಇವುಗಳನ್ನು ಹೇಳಲು ತೆಗೆದುಕೊಳ್ಳುವಂಥ ಸಮಯವನ್ನು 2 ಮಾತ್ರಾ ಕಾಲ ಎಂದು ನಾವು ಹೇಳುತ್ತೇವೆ. ಇನ್ನು ಪ್ಲುತ ಸ್ವರಗಳು ಎಂದರೆ ಪ್ಲುತ ಸ್ವರಗಳು, ಪ್ಲುತ ಸ್ವರಾಕ್ಷರಗಳು ಅಂದರೆ, ಇನ್ನು ಪ್ಲುತ ಸ್ವರಾಕ್ಷರಗಳು ಎಂದರೆ ಅಥವಾ ಪ್ಲುತಗಳು ಅಂದರೆ ನಮ್ಮ ಮಾನಸಿಕ ಭಾವನೆಗಳನ್ನು ವ್ಯಕ್ತಪಡಿಸಲು, ನಮ್ಮ ಮಾನಸಿಕ ಭಾವನೆಗಳನ್ನು ವ್ಯಕ್ತಪಡಿಸಲು ಕೆಲವೊಂದು ಸಾರಿ ದೀರ್ಘ ಸ್ವರಾಕ್ಷರಗಳನ್ನು ಹೆಚ್ಚು ಒತ್ತು ಕೊಟ್ಟು ಎಳೆದು ಹೇಳುವಂತಹ ಅಕ್ಷರಗಳನ್ನು ಪ್ಲುತ ಅಕ್ಷರಗಳು ಅಥವಾ ಪ್ಲುತ ಎಂದು ಕರೆಯುತ್ತೇವೆ. ಉದಾಹರಣೆಗಾಗಿ ಅಯ್ಯೋ ದೇವರೇ ಗತಿ, ಅಯ್ಯೋ ದೇವರೇ ಗತಿ, ಅಯ್ಯೋ ಪಾಪ, ಅಯ್ಯೋ ಪಾಪ ಮಗು ಅನಾಥವಾಯಿತು. ವಾವ್, ಎಷ್ಟು ಸುಂದರವಾಗಿದೆ. ಇಂಥ ಭಾವನೆಗಳನ್ನು ವ್ಯಕ್ತಪಡಿಸಲು ನಾವು ಪ್ಲುತ ಅಕ್ಷರಗಳನ್ನು ಹೆಚ್ಚು ಒತ್ತು ಕೊಟ್ಟು ಅಯ್ಯೋ ದೇವರೇ ಗತಿ, ಅಯ್ಯೋ ಪಾಪ ಮಗು ಅನಾಥವಾಯಿತು, ವಾವ್ ಎಷ್ಟು ಸುಂದರವಾಗಿದೆ ಎಂದು ನಾವು ಇಲ್ಲಿ 3 ಮಾತ್ರಾ ಕಾಲಕ್ಕಿಂತ ಹೆಚ್ಚು ಅಥವಾ 2 ಮಾತ್ರಾ ಕಾಲಕ್ಕಿಂತ ಹೆಚ್ಚು ಸಮಯವನ್ನು ತೆಗೆದುಕೊಂಡು ಒಂದೊಂದು ಸಾರಿ ಒಂದು ಅಕ್ಷರವನ್ನು ಅಥವಾ ಒಂದು ಪದಗಳನ್ನು ಹೆಚ್ಚು ಒತ್ತು ಕೊಟ್ಟು ಹೇಳುವುದರಿಂದ ಇವುಗಳನ್ನು ನಾವು ಪ್ಲುತಗಳು ಎಂದು ಕರೆಯುತ್ತೇವೆ. ಪ್ಲುತ ಸ್ವರಾಕ್ಷರಗಳನ್ನು ಎಸ್ ಸಂಕೇತದಿಂದ ಬರೆಯುತ್ತೇವೆ. ಇನ್ನು ವ್ಯಂಜನಗಳು ಅಂದರೆ ಸ್ವರಾಕ್ಷರಗಳ ಸಹಾಯದಿಂದ
ಸಹಾಯದಿಂದ ಹೇಳುವ ಅಕ್ಷರಗಳನ್ನು ವ್ಯಂಜನಗಳು ಎಂದು ಕರೆಯುತ್ತೇವೆ. ಉದಾಹರಣೆಗಾಗಿ ಕ ವ್ಯಂಜನ अधिक स्वर क, ग व्यंजन अधिक आ स्वर ग, द व्यंजन अधिक ई स्वर दि, स व्यंजन अधिक आ स इत्यादि. ಇವುಗಳನ್ನು ವ್ಯಂಜನಗಳು ಎಂದು ಕರೆಯುತ್ತೇವೆ. ಇವುಗಳನ್ನು ಅ, ಆ, ಈ, ಆ ಇಂಥ ಸ್ವರಗಳ ಸಹಾಯದಿಂದ ಇವುಗಳನ್ನು ಹೇಳುವುದರಿಂದ ಇವುಗಳನ್ನು ವ್ಯಂಜನಗಳು ಎಂದು ಕರೆಯುತ್ತೇವೆ.